ಮತ್ತೊಂದು ಕಡೆ ಈ ಮೂಡಾ ಹಗರಣ ಹೊರಬಂದ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ಈಗ ಮೈಸೂರಿಗೆ ಹೋಗಿದ್ದಾರೆ. ಇದೀಗ ಬಿಜೆಪಿಯವರು ಕೂಡ ಮೈಸೂರಿಗೆ ಹೋಗೇನೆ ಹೋರಾಟ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಏನಿದು ಮೂಡಾ ಯುದ್ಧ? ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತಾರೆ. 21ರಲ್ಲಿ ಯಾರಿಗೆ ಸರ್ಕಾರ ಇದ್ದವರು? ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಅವರು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ನಲ್ಲ, ಎಲ್ರಿಗೂ ಹೊಟ್ಟೆ ಉರಿ. ವಾಲ್ಮೀಕಿ ಹಗರಣ ತಲೆಬಿಸಿ ತಂದಿರುವಾಗಲೇ ಮೂಡಾ ಹಗರಣ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಳೆ ಮೈಸೂರು ಚಲೋ ಹಮ್ಮಿಕೊಂಡಿದೆ. ಬಿಡದಿಯಿಂದ ಕಾರು ರ್ಯಾಲಿ ಮಾಡೋ ಮೂಲಕ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದೆ. ಸುಮಾರು 10,000 ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಅನ್ನೋ ನಿರೀಕ್ಷೆ ಇದೆ. ಮೈಸೂರಿನ ಮಹಾರಾಜ ಮೈದಾನ ಕೂಡ ನಾಳೆ ರೆಡಿಯಾಗಿದೆ. ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ಕಾನೂನು ಪ್ರಕಾರವೇ ಸೈಟ್ ಪಡೆಯಲಾಗಿದೆ, ಬಿಜೆಪಿಯವರು ಇಲ್ಲಿಗಲ್ ಅಂತ ಪ್ರೂವ್ ಮಾಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಎಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ ಇಲ್ಲಿಗಲ್ 2 ತರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ಲಿ. ನಿಮ್ಗೆ ನಿಮ್ ಪ್ರಕಾರ ಇಲ್ಲಿಗಲ್ ಆಗಿದೆ, ಮತ್ತೆ ನೀನು ಇಲ್ಲಿಗಲ್ ಆಗಿದೆ ಬದಲು ಜಮೀಸನ್ನ ಕೇಳಿದ್ದಾರೆ. ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ, ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ, ರೆಸಲ್ಯೂಷನ್ ಮಾಡಿದ್ದಾರೆ ಮೂಡಾದಲ್ಲಿ. ಅವ್ರ ಮೂಡಾದಲ್ಲಿ ಎಲ್ಲ ಪಾರ್ಟಿಯವ್ರ ಮೆಂಬರ್ಗಳಿದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಎಲ್ಲ ಪಾರ್ಟಿ ಅವ್ರದೇ ಸರ್ಕಾರ ಇತ್ತಲ್ಲ 21ರಲ್ಲಿ. ಯಾರ ಜವಾಬ್ದಾರಿ ಅದು? 21ರಲ್ಲಿ ಯಾರ್ರೀ ಸರ್ಕಾರ ಇದ್ದವರು? ಅವ್ರ ಕಾಲದಲ್ಲಿ ಕೊಟ್ರೆ ಯಾರು ಜವಾಬ್ದಾರರು? ರಾಜಕೀಯ ಕಾರಣಕ್ಕೋಸ್ಕರ ಮಾಡಿ ಏನು ಸಿಕ್ಲಿಲ್ವಲ್ಲ. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಎಲ್ರಿಗೂ ಹೊಟ್ಟೆ ಉರಿ. ಕಾನ್ಸ್ಪಿರೇಸಿ ಮಾಡ್ತಾವ್ರೆ. ಇದಕ್ಕೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುರ್ಕತೀನಿ ನಾನು. ಸಿಎಂ ಸಿದ್ದರಾಮಯ್ಯ ಹೀಗೆ ಹೇಳ್ತಾ ಇದ್ರೆ ಅತ್ತ ಬಿಜೆಪಿ 2009ರ ಭೂಸ್ವಾಧೀನ ಪರಿಹಾರ ಅಧಿಸೂಚನೆ ಆಧಾರವಾಗಿಟ್ಕೊಂಡು ಸಾಲು ಸಾಲು ಪ್ರಶ್ನೆಗಳ ಬಾಣವನ್ನೇ ಎಸಿತಾ ಇದೆ. ಅಧಿಸೂಚನೆಯಂತೆ ಸದರಿ ಲೇಔಟ್ನಲ್ಲೇ ಭೂಮಿ ಪಡಿಬೇಕಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬೇರೆ ಲೇಔಟ್ನಲ್ಲಿ ಸೈಟ್ ನೀಡಿದ್ದೇಕೆ? ನಿಯಮದಂತೆ ಸಿಎಂ ಸಿದ್ದರಾಮಯ್ಯ ಲಾಟರಿ ಸೈಟ್ ಪಡಿಬೇಕಿದೆ. ಸೈಟ್ ಹಂಚಿಕೆಯಲ್ಲಿ ನಿಯಮವನ್ನ ಉಲ್ಲಂಘಿಸಲಾಗಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಿಎಂ ತಮ್ಮ ಜಮೀನನ್ನ ಮೂಡಾ ಒತ್ತುವರಿ ಮಾಡಿತ್ತು ಅಂತಾರೆ. ತಮ್ಮ ಜಮೀನು ಒತ್ತುವರಿ ಮಾಡಿದ್ರು ಗೊತ್ತಾಗ್ಲಿಲ್ವಾ? ಹೋಗ್ಲಿ, ಅಭಿವೃದ್ಧಿ ಪಡಿಸುವ ಹಂತದಲ್ಲಾದ್ರೂ ಕಾಮಗಾರಿ ಗೊತ್ತಿರಲೇಬೇಕಲ್ವಾ ಅಂತ ಪ್ರಶ್ನಿಸಲಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಜಮೀನಿಗೆ ಬೇಲಿ ಬೋರ್ಡ್ ಹಾಕ್ತಾರೆ, ಆದ್ರೆ ಇಷ್ಟು ದೊಡ್ಡ ಜಮೀನಿಗೆ ಬೇಲಿ ಬೋರ್ಡ್ ಅಳವಡಿಸದೇ ಇರೋದು ದೊಡ್ಡ ಅನುಮಾನ ಅಂತ ಬಿಜೆಪಿ ಆರೋಪಿಸಿದೆ. ಹೀಗೆ ಮೂಡಾ ಹಗರಣ ಮತ್ತೊಂದು ದಿಕ್ಕಿಗೆ ಹೊರಳುತ್ತಾ ಇದೆ. ಸೋಮವಾರ ಸದನದ ಒಳಗೂ ಸಮರ ನಡೆಯೋದು ಪಕ್ಕಾ ಆಗಿದೆ. ಮೈಸೂರಿನಿಂದ ರಾಮ್, ದಿಲೀಪ್ ಜೊತೆ ಈರಣ್ಣ ಮತ್ತು ಕಿರಣ್ ಹನಿಯಡ್ಕ, TV9 ಬೆಂಗಳೂರು.